ಎಲ್ಲರೂ ಏನಂತ ಹೇಳ್ತಿದ್ದಾರೆ, ಅಲ್ಲು ಅರ್ಜುನ್ ಅವರು ಬೆಂಗಳೂರಿಗೆ ಬಂದಿಲ್ಲ, ಅದಕ್ಕೋಸ್ಕರ ನಾವು ಸಿನಿಮಾ ನೋಡೋಣ ಅಂತ ಕೆಲವೊಬ್ರು ಹೇಳ್ತಾವ್ರೆ. ಕೆಲವೊಬ್ರು ಇಲ್ಲ ಸಿನಿಮಾ ಚೆನ್ನಾಗೈತೆ ಆದ್ರೂ ನೋಡ್ತೀವಿ, ಅದು ಕನ್ನಡ ಭಾಷೆಯಲ್ಲಿ ಕೂಡ ನೋಡ್ತೀವಿ. ತುಂಬ ಜನ ತೆಲುಗು ಭಾಷೆ ನೋಡೋಕೆ ಇಷ್ಟಪಡ್ತಿದ್ರು, ಕನ್ನಡದಲ್ಲಿ ಸಿನಿಮಾ ಓಡ್ತಾ ಇಲ್ಲ ಅಂತ ಒಂದು ಜನ ಒಪಿನಿಯನ್ ಕೊಡ್ತಿದ್ದಾರೆ. ಇಲ್ಲ ಕನ್ನಡದಲ್ಲಿ ಚೆನ್ನಾಗಿ ಓಡ್ತಾ ಇದೆ. ಇವಾಗ ನೋಡಿ ಕಲೆಕ್ಷನ್ ಎಲ್ಲ ಆಯಿತು ಅಂತ ಹೇಳಿದ್ರು. ಈಗ ಮಾರ್ನಿಂಗ್ ಈಗ 4 ಗಂಟೆ ಶೋನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ 3 ಗಂಟೆ 4 ಗಂಟೆ ಇರೋದೆಲ್ಲ ನಾವು ಹಾಕಿಲ್ಲ. ಹೌದು, ನಾವು ಟೈಮಿಂಗ್ಸ್ ನಾವು ಕರೆಕ್ಟಾಗಿ 6:30ಗೆ ಹಾಕಿದ್ದು, ನಮ್ದೇನು ಪ್ರಾಬ್ಲಮ್ ಆಗಲಿಲ್ಲ. ಈಗ 4 ಗಂಟೆ 3 ಗಂಟೆ ಪ್ರಸನ್ನದಲ್ಲಿ ಇದ್ದಿದ್ದೆಲ್ಲ ಯಾರೋ ಗಲಾಟೆ ಮಾಡಿ ನೈಟೆಲ್ಲ ಶೋ ಓಡಿಸ್ತಾ ಇದ್ದಾರೆ, ಪರಭಾಷೆ ಚಿತ್ರ ಅಂತ ಅಂದ್ಕೊಂಡು ಎಲ್ಲರೂ ಕ್ಯಾನ್ಸಲ್ ಮಾಡಿದ್ದಾರೆ. ಅದರಿಂದ ಇವಾಗ ಯಾವುದು ಈಗ 6:30ಯಿಂದ ರಾತ್ರಿ 10:30ವರೆಗೂ ಅಷ್ಟರೊಳಗೆ ಸ್ಟಾರ್ಟ್ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ DC ಅವರು. ಈಗ ಮೊದಲೆಲ್ಲ ಪುಷ್ಪ ಬೆಂಗಳೂರಿನಲ್ಲಿ ಮಿಡ್ ನೈಟ್ ಶೋಗಳೆಲ್ಲ ತುಂಬ ಜಾಸ್ತಿ ಇತ್ತು. ಕರ್ನಾಟಕದಲ್ಲಿ ತೆಲುಗು ಸ್ಕ್ರೀನ್ ಭಾಷೆ ಆಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು ತುಂಬ ಜಾಸ್ತಿ ಇತ್ತು. ಆಗ ರಿಲೀಸ್ ಇನ್ನೇನು 1 ಅವರ್ 2 ಅವರ್ ಮುಂಚೆ ಅವಾಗ ಕನ್ನಡ ಸಂಘವರೆಲ್ಲ ಬಂದು ಶೋನ ಕ್ಯಾನ್ಸಲ್ ಮಾಡಿ ಹಾಕಿದ್ರು. ಅದ್ರ ಬಗ್ಗೆ ಹೇಗಿದೆ ಸರ್? ಶೋಗಳೆಲ್ಲ ಕ್ಯಾನ್ಸಲ್ ಮಾಡ್ರು, ಮಿಡ್ ನೈಟ್ ಶೋ ಅದು 2 ಅವರ್ಗಿಂತ ಮುಂಚೆ ಕ್ಯಾನ್ಸಲ್ ಮಾಡಿ ಹಾಕಿದ್ರು. ಯಾಕೆ ಈ ಥರ ಕ್ಯಾನ್ಸಲ್ ಮಾಡ್ತಿದ್ರು? ಜನ ಬಂದು ನೋಡೋಕೆ ರೆಡಿ ಇದ್ರು ಕೂಡ ಶೋಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಅದ್ರ ಬಗ್ಗೆ ಹೇಳ್ತೀರಿ ಸರ್ ನಿಮ್ಮ ಥಿಯೇಟ್ರಲ್ಲಿ? ಅದು ಮೊದಲೇ ರೂಲ್ಸ್ ಮಾಡಬೇಕಾಯ್ತು. ಇದು ಜಿಲ್ಲಾಧಿಕಾರಿಗಳದ್ದು ಇರೋದ್ರಿಂದ ನಾವೇನು ಹೇಳೋಕ್ಕಾಗಲ್ಲ. ಅವ್ರಿಗಿಂತ ನಾವೇನು ದೊಡ್ಡವರಲ್ಲ. ಅವ್ರು ಯಾವ ಥರ ಮಾಡ್ತಾರೋ ಆ ಥರ ನಾವು ನೋಡ್ಕೋಬೇಕು. ಅದರಿಂದ ನಾವೇನು ಹಾಕಿರಲಿಲ್ಲ. ಬೇರೆ ಥಿಯೇಟ್ರ್ ಹಾಕ್ತವ್ರಿಗೆಲ್ಲ ಅದೇನು ದುಡ್ಡು ಮತ್ತೆ ರಿಟರ್ನ್ ಆಯ್ತು ಅಷ್ಟೇ. ಬುಕ್ ಮೈ ಶೋನಲ್ಲಿ ಮಾಡಿರೋದ್ರಿಂದ ಅವ್ರು ಮತ್ತೆ ಅದು ದುಡ್ಡನ್ನ ರಿಟರ್ನ್ ಕೊಟ್ಟಿದ್ದಾರೆ ಅವ್ರಿಗೆ ಅಕೌಂಟ್ಗೆ. ಈಗ ಎಲ್ಲರೂ 6:30ಗೆ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಚಿತ್ರಮಂದಿರರೂ 6:30ಗೆ ಸ್ಟಾರ್ಟ್ ಆಯಿತು. ಇವಾಗ ಕನ್ನಡ ಭಾಷೆಯಲ್ಲಿ ಜನ ನೋಡ್ತಾವ್ರೀಗ. ಇದೇ ಥರನೇ ಕನ್ನಡದವ್ರು ಬಂದು ಚಲನಚಿತ್ರಗಳು ನೋಡಬೇಕು, ಚಲನಚಿತ್ರ ಮಂದಿರಗಳು ಚೆನ್ನಾಗಿ ಉಳಿಬೇಕು ಅಂತ ಅಂದರೆ ಎಲ್ಲರೂ ಬಂದು ಚಿತ್ರ ನೋಡಬೇಕು. ಸ್ವಲ್ಪ ದಿನದಿಂದ ನಾನು ನಿಮ್ಮ ಥಿಯೇಟ್ರಿಗೆ ಬಂದಿದ್ದೆ, ರೆಡಿ ಮಾಡಿಸ್ತಾ ಇದ್ರು. ಆಗ ತುಂಬಾ ತೀರಾ ಕಡಿಮೆ ಥಿಯೇಟರ್ಗಳು ರನ್ ಆಗೋದೇ ತುಂಬಾ ಕಷ್ಟ ಆಗಿತ್ತು. ಅದೇ ಅವ್ರು ನಾನೇ ಹೇಳಿದ್ನಲ್ಲ, 10 ಜನ ಬಂದ್ರು ಕೊಡ್ತಾ ಇದೀವಿ ಅಂತ ಹೇಳಿದ್ವಲ್ಲ. ಈಗ ಸುಮಾರು ಒಂದು ತಿಂಗಳ ಹತ್ರ ಬೈತರಣೆಗಳು ಆಗಿರ್ಬೋದು, ಬಗೀರ ಆಗಿರ್ಬೋದು, ತುಂಬಾ ಸಿನಿಮಾಗಳು ಬರ್ತಾ ಇದೆ. ಇವಾಗ ಹೆಂಗಿದೆ ಸರ್ ನಿಮ್ಮ ಥಿಯೇಟರ್ ರೆಸ್ಪಾನ್ಸ್? ಇವಾಗ ಚೆನ್ನಾಗಿದೆ ಕಲೆಕ್ಷನ್. ಇವಾಗ ಭೈರತಿ ರಣಗಲ್ಲು, ಬೈರಾಗಿ ಎಲ್ಲ ಚೆನ್ನಾಗಿ, ಬಗೀರ ಎಲ್ಲ ಚೆನ್ನಾಗಿ, ಕನ್ನಡ ಚಿತ್ರಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಕಲೆಕ್ಷನ್ ಬರ್ತಾ ಇದೆ. ಈಗ 2 ವಾರ 3 ವಾರ ಹಾಕಿದ್ದೀವಿ. ಬಗೀರನು 3 ವಾರ ಹಾಕಿದ್ದೀವಿ, ಭೈರತಿ ರಣಗಲ್ಲು 3 ವಾರ ಹಾಕಿದ್ದೀವಿ. ಇವಾಗ ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಅದೇ ಥರ ನಾವು ರನ್ ಮಾಡ್ತಾ ಇದ್ದೀವಿ. ಇದೇ ಥರ ಕನ್ನಡ ಚಿತ್ರಗಳು ಜನಗಳು ಬಂದು ನೋಡಿ ಸಹಕರಿಸಿ ಎಲ್ಲರೂ ನೋಡಬೇಕು ಅಂತ ನಾವು ಜನಗಳನ್ನು ಪ್ರೇಕ್ಷಕರನ್ನ ಕೇಳ್ಕೊತೀವಿ. ಈ ಥಿಯೇಟ್ರಲ್ಲಿ ಅಪ್ಪು ಫ್ಯಾನ್ಸ್ ಆಗಿರ್ಬೋದು ಮತ್ತು ಶಿವಣ್ಣನ ಫ್ಯಾನ್ಸ್ ಆಗಿರ್ಬೋದು ತುಂಬಾನೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ದೊಡ್ಡ ಮನೆ ಹುಡುಗ ಈ ಥಿಯೇಟರ್ ತುಂಬಾನೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿ ತುಂಬಾನೇ ಜನ ಬಂದು ಈ ಥಿಯೇಟರ್ ಬಗ್ಗೆ ಇದು ಈಗ ಮೊನ್ನೆನೂ ಶಿವರಾಜ್ ಕುಮಾರ್ ಪಿಕ್ಚರ್ಗೂ ಈಗ 36 ಹಾಕಿದ್ರು. ಒಂದು ಕಟೌಟ್ರು 40 ಅಡಿ ಕಟೌಟ್ರ್ ಹಾಕಿ 36 ಹಾಕಿ ಪಟಾಕಿಗಳೆಲ್ಲ ಹೊಡೆದು ಭಾನುವಾರ ಮತ್ತೆ ಇದು ಆಮೇಲೆ ಎಲ್ಲರಿಗೂ ಸ್ವೀಟ್ ಕೊಡೋದು ಎಲ್ಲ ಮಾಡಿದ್ರು ಹುಡುಗರುಗಳು. ಶಿವರಾಜ್ ಕುಮಾರ್ ಭಕ್ತರು ಇಲ್ಲಿ ಯಾರು ಬಂದಿಲ್ಲ. ಈಗ ಆಗಲೇ ಮೊದಲು ಬಂದಿದ್ದು, ಈಗ ಯಾರು ಬಂದಿಲ್ಲ. ಪುಷ್ಪ ರಿಲೀಸ್ ಆಗಿದೆ ಇವತ್ತು. ಕೊನೆಯದಾಗಿ ನೀವು ಅನ್ಕೊಂಡಿದ್ದ ಮಟ್ಟಿಗೆ ಕಲೆಕ್ಷನ್ ಆಗಿದೆ ನಿಮ್ಮ ಥಿಯೇಟರ್? ಇಲ್ಲ ಅಂದರೆ ಇದು ಜಾಸ್ತಿ ಥಿಯೇಟ್ರಿಗೆ ಹಾಕಿರೋದ್ರಿಂದ ನಾವು ಅಂದ್ಕೊಂಡಿರೋ ಕಲೆಕ್ಷನ್ ಬಂದಿಲ್ಲ. ಯಾಕೆಂದರೆ ಅಲ್ಲು ಅರ್ಜುನ್ದಾಗಲಿ ಇವನ್ದಾಗಲಿ ತೆಲುಗು ಆಕ್ಟ್ರುಗಳು ಇನ್ನು ಯಾರು ಇವರು ಜೂನಿಯರ್ NTRದಾಗಲಿ, ಆಮೇಲೆ ಇನ್ನು ಯಾರು ತೆಲುಗಲ್ಲಿ ಪ್ರಭಾಸ್ದಾಗಲಿ, ಮತ್ತು ಅಲ್ಲು ಅರ್ಜುನ್ದಾಗಲಿ, ಆಮೇಲೆ ರಾಮ್ ಚರಣದಾಗಲಿ, ಅಥವಾ ಜೂನಿಯರ್ NTRದಾಗಲಿ, ಮಹೇಶ್ ಬಾಬುದಾಗಲಿ, ಅವು ಎಲ್ಲ ಪಿಕ್ಚರ್ಗಳು ನಮ್ಮ ಥಿಯೇಟ್ರಲ್ಲಿ 1 ವಾರ ಹೌಸ್ಫುಲ್ ಆಗ್ತವೆ. ತಮಿಳ್ ವಿಜಯ್ದಾಗಲಿ ಅವ್ರದ್ದೆಲ್ಲ ಪಿಕ್ಚರ್ಗಳು ನಮ್ಮದು 1 ವಾರ 3 ಡೇಸ್ ಆದರೂ ಹೌಸ್ಫುಲ್ ಆಗೇ ಆಯ್ತದೆ. ಅದು ಲೆಕ್ಕ ಹಾಕ್ಕೊಂಡ್ರೆ ನಾವೀಗ ಅಲ್ಲು ಅರ್ಜುನ್ದು ಬೇರೆ ಹಾಕಿದಾಗ 3 ದಿನವೂ ಹೌಸ್ಫುಲ್ ಆಗೋದು. ಆದರೆ ಈಗ ಜಾಸ್ತಿ ಹೆವಿ ಥಿಯೇಟ್ರ್ ಕೊಟ್ಟವ್ರು, ಇವಾಗ ಚಿತ್ರಮಂದಿರಗಳಿಗೆ ಜಾಸ್ತಿ ಕೊಟ್ಟವ್ರೆ ಈ ಸಿನಿಮಾನ ಎಲ್ಲ ಭಾಷೆನೂ. ಅದರಿಂದ ಇವಾಗ ನಮಗೆ ಇವಾಗ ಹೌಸ್ಫುಲ್ ಆಗಿಲ್ಲ. ಸರ್, ಈಗ ಮಿಡ್ ನೈಟ್ ಶೋ ನಿಮ್ಮ ಪ್ರಕಾರ ನಿಮ್ಮ ಥಿಯೇಟರ್ ಮಿಡ್ ನೈಟ್ ಶೋ ಏನಾದ್ರು ಪ್ರೀಮಿಯರ್ ಶೋ ಥರ ಇಕ್ಕಿದ್ರೆ ಜನ ಕಲೆಕ್ಷನ್ ಆಗ್ತಾಯಿತ್ತು? ಇನ್ನು ನೀವು ಅನ್ಕೊಂಡಿದ್ದ ಮಟ್ಟಿಗೆ ಆಗ್ತಾಯಿತ್ತು. ನಾವು ಹಾಕಿಲ್ಲ, ಆದರೆ ಈಗ ನಾವು ಹಾಕಲಿಲ್ಲ, ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ವಿಜಯ್ದು ಹಾಕಿದ 4 ಗಂಟೆಗೆ ಅದು ಹೌಸ್ಫುಲ್ ಆಗಿತ್ತು.
ಬೆಳಿಗ್ಗೆ ಈಗ ಹಾಕಿಲ್ಲ ನಾವು. ಸರ್ ಈಗ ಈ ಕಲೆಕ್ಷನ್ ನೋಡ್ತಾ ಇದ್ರೆ ಭೈರತಿ ರಣಗಳ ಕಲೆಕ್ಷನ್ ಜಾಸ್ತಿ ಇದೆ ಈಗ. ಇಲ್ಲ, ಭೈರತಿ ರಣೆಗಲ್ 8 ಶೋ ಹೌಸ್ಫುಲ್ ಆಗಿತ್ತು 3 ಡೇಸ್ಗೆ. ಇದು ಹೌಸ್ಫುಲ್ ಆಗಿಲ್ಲ. ಕಲೆಕ್ಷನ್ ಚೆನ್ನಾಗಿದೆ ಆದರೆ ಹೌಸ್ಫುಲ್ ಆಗಿಲ್ಲ. ಅಂದ್ರೆ ಈಗ ತೆಲುಗು ಆಡಿಯನ್ಸು ನೀವು 2 ದಿವಸದಿಂದ ಬರ್ತಾ ಇರೋರು ಈಗ ಅಂದ್ರೆ ಫುಲ್ ಹೌಸ್ಫುಲ್ ಆಗಿ ಬರ್ತಾ ಇತ್ತು ಅಥವಾ ತೆಲುಗು ಆಡಿಯನ್ಸು ಸ್ವಲ್ಪ ಕಡಿಮೆ ಮೀಡಿಯಂ ಆಗಿ ಬರ್ತಾ ಇದ್ದಾರೆ? ಮೀಡಿಯಮ್ ಆಗೇ ಬರ್ತಾ ಇದ್ದಾರೆ. ಮೀಡಿಯಮ್ ಆಗೇ ಬರ್ತಾ ಇದ್ದಾರೆ. 2 ದಿವಸದಿಂದ ತೆಲುಗು ಆಡಿಯನ್ಸು ಬರ್ತಾರೆ. ಅಂದರೆ ಈಗ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಈಗ ನಮ್ಮದು ಹತ್ರದಲ್ಲಿ ಯಾವ ಥಿಯೇಟ್ರು ಹಾಕಿರಲಿಲ್ಲ ಅಂದರೆ ನಮ್ಮದು ಕಂಟಿನ್ಯೂ ಫುಲ್ ಆಗೋದು. ಹತ್ರ ಈಗ ನೋಡಿ, ಇಲ್ಲಿಂದ ನಾವು ವೀರಭದ್ರೇಶ್ವರದಲ್ಲಿ ಹಾಕಿದ್ದೀವಿ, ವಿಕ್ಟ್ರಿಲಿ ಹಾಕಿದ್ದೀವಿ. ವಿಕ್ಟ್ರಿ 1 ಕಿಲೋಮೀಟ್ರು, ಅಲ್ಲಿಂದ ವೀರೇಶ್ 2 ಕಿಲೋಮೀಟ್ರು, ಅಲ್ಲಿಂದ ಪ್ರಸನ್ನ 1 ಕಿಲೋಮೀಟ್ರೂ ಆಗಲ್ಲ, ಅಲ್ಲೇ ಪಕ್ಕದಲ್ಲಿ ಇದೆ. ಅಲ್ಲಿಂದ ಅಂಜನ್ನು ಪಕ್ಕದಲ್ಲಿ ಇದೆ, ಅಲ್ಲಿಂದ ನವರಂಗ್ ಪಕ್ಕದಲ್ಲಿ ಇದೆ, ನಮ್ಮ ಥಿಯೇಟ್ರ್ ಪಕ್ಕ ಅದು 2 ಕಿಲೋಮೀಟರ್ಸೇ. ಇವೆಲ್ಲ ಹಾಕಿರೋದ್ರಿಂದ ನಮಗೆ ಕಲೆಕ್ಷನ್ನು ಡೆಲ್ಲಿ ಇದೆ ಅಷ್ಟೇ. ಇಲ್ಲ ಅಂದರೆ ನಾವು ಯಾವ್ದಾರು 1-2 ಥಿಯೇಟ್ರ್ ಸ್ಟಾಪ್ ಮಾಡಿದ್ರು ನಮ್ಮದು ಕಂಟಿನ್ಯೂ ಹೌಸ್ಫುಲ್ ಆಗಿರೋದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.